ಸುದೀಪ್ ನೋಡ್ದ? ನಾನೇ ಹಾಯ್, ನಾನೆಲ್ಲ ಕಡೆಗೆ ನಮಸ್ಕಾರಗಳು. ವೆಲ್ಕಮ್ ಟು ಶ್ರೀ ವಿಲೇಜ್ ವ್ಲಾಗ್. ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಇವತ್ತು ಸ್ವಲ್ಪ ಮುಗಿಸ್ಬಿಡ್ತೀನಿ. ಯಾಕಂದರೆ ಹೇಳೋಕ್ಕೆ ಏನೂ ಇಲ್ಲ. ಆ್ಯಕ್ಚುಲಿ ಇವತ್ತು ನಮ್ಮ ಸುದೀಪ್ ಸರ್ನ ನೋಡಬೇಕು ಅಂತೇಳಿ ನಮ್ಮ ಚಿಕ್ಕನಾಯಕನಹಳ್ಳಿಗೆ ಬಂದಿದ್ರು ಅಂತೇಳಿ. ಸೊ ಮಕ್ಕಳನ್ನೆಲ್ಲ ತಗೊಂಡೋಗಿ ಅತ್ತೆ ಮನೆಗೆ ಇಟ್ಟು ಅಟ್ಲೀಸ್ಟ್ ಈಗಲೇಗಾರು ನೋಡ್ಕೊಂಬರೋಣ ಅಂತ ನಾವು ಹೋದ್ರೆ, ಬಟ್ ಅಲ್ಲ ಆಗಿದೆ ಒಂದು ಆ ಜಂಗಲಲ್ಲಿ ನಮಗೆ ಮಕ ಅಲ್ಲ, ಅವನು ಅಷ್ಟು ಹೈಟಲ್ಲೂ ಒಂದು ಚೂರು ಕಾಣಲಿಲ್ಲ. ಸೊ ಯಾವ ರೇಂಜಿಗೆ ವಿಡಿಯೋ ಮಾಡೋಕ್ಕೋಗಿ ಎಷ್ಟೆಲ್ಲ ಕಷ್ಟಪಟ್ವು ಅಂತೇಳಿ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಷ್ಟಪಟ್ಕೊಂಡು ಇಲ್ಲಿ ನುಸ್ಕೊಂಡು ಅಟ್ಲೀಸ್ಟ್ ಸ್ಟೇಜ್ ಹತ್ರ ಅಂದ್ರೂ ಹೋಗಲ್ಲ, LED ಸ್ಕ್ರೀನ್ ಹತ್ರನಾರ ಹೋಗೋಣ ಕಾಣುತ್ತೆ ಅಂತ ಹೋದ್ರೆ, ನಾವು ಹೋಗಿದ ತಕ್ಷಣನೇ ಅಲ್ಲಿ ನೀರೆಲ್ಲ ನಿಂತು ಫುಲ್ಲು ಇದಾಗಿ ಮತ್ತೆ ನೋಡಿ ಅಲ್ಲೆಲ್ಲ ಹೋಗಿನೇ ಸ್ಟಾರ್ಟ್ ಆಗೋಗ್ಬಿಟ್ಟು. ಸೊ ಡಿಸ್ಪ್ಲೇನೇ ಬರ್ದಂಗೆ ಆಗೋಗ್ಬಿಡ್ತು ನಾವು ಹೋಗಿದ ತಕ್ಷಣ. ಸೊ ಇಲ್ಲೇ ಇದ್ರೆ ಮತ್ತೆ ಏನಾದ್ರು ಬ್ಲಾಸ್ಟ್ ಗೀಸ್ಟ್ ಆಗೋ ಅಥವಾ ಏನಾರು ಒಂದು ಎಡ್ವರ್ಟ್ ಆದದ್ದು ಅಂತೇಳಿ ಮತ್ತೆ ಎಷ್ಟು ಕಷ್ಟಪಟ್ಕೊಂಡು ಮುಂದಕ್ಕೆ ಹೋಗಿದ್ವು ಹಾಗೆ ಹಿಂದೆ ಬಂದು ಮತ್ತೆ ಅಲ್ಲಿ ಯಾರ್ದೋ ಒಂದು ಚೇರ್ ಇಸ್ಕೊಂಡು ಕಷ್ಟಪಟ್ಕೊಂಡು ಮತ್ತೆ ಹತ್ತಿ ಸ್ವಲ್ಪ ನಮ್ಮ ಕೈಲಿ ಆಗದಷ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರ ನ್ಯೂ ಮೂವಿಗೆ ಹೊಸ ಮೂವಿ ರಿಲೀಸ್ಗೋಸ್ಕರ ಬಂದಿದ್ರು. ಸೊ ಯಾವ ಮೂವಿಗೆ ಏನು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸುದೀಪ್ ಸರ್ ಅವರ 30 ವರ್ಷದ ಒಂದು ಸಿನಿ ಜರ್ನಿ, ಅದನ್ನ ನಾವೆಲ್ಲರೂ ಅಭಿಮಾನಿಗಳು ಕಿಚ್ಚೋತ್ಸವ ಅಂತ ಆಚರಿಸ್ತಾ ಇದ್ದೀವಿ. ಸುದೀಪ್ ಸರ್ ಎಂಟ್ರಿಗಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುದೀಪ್ ಸರ್ಗೆ ನಟನೆ ಅಂದ್ರೆ ಎಷ್ಟು ಇಷ್ಟ, ಅಷ್ಟೇ ಇಷ್ಟ ಸಂಗೀತ ಅಂತ. ಸೊ ಅವರಿಗೆ ಹಾಡುಗಳಂದ್ರೆ ಬಹಳ ಇಷ್ಟ. ಅವರ ಧ್ವನಿಯಲ್ಲಿ ನಾವೆಷ್ಟು ಹಾಡುಗಳನ್ನ ಕೇಳಿದೀವಿ. ಸೊ ಅಂತ ನೆಚ್ಚಿನ ನಮ್ಮ ಕನ್ನಡ ಮಣ್ಣಿನ ಮಗನಿಗೆ ಈಗ ಮ್ಯೂಸಿಕಲ್ ಟ್ರಿಬ್ಯೂಟ್ ಅನ್ನ ನೀಡೋದಕ್ಕೆ ನಮ್ಮ ತಂಡ ರೆಡಿ ಆಗಿದೆ. ಓವರ್ ಟು ಯು, ಲೆಟ್ಸ್ ಗೋ ಫಾರ್ ಇಟ್. ಸರ್ ಹತ್ರ ಮಾತಾಡಿಸ್ತೀವಿ, ಬಟ್ ಅದಕ್ಕಿಂತ ಮುಂಚೆ ಇಂಥ ಸ್ಟೈಲಿಶ್ ಎಂಟ್ರಿ ಒಬ್ಬ ಹೀರೋಗೆ ಕೊಟ್ಟಂತ ಡಿರೆಕ್ಟರ್ ನ ಈಗ ವೇದಿಕೆ ಮೇಲೆ ವೆಲ್ಕಮ್ ಮಾಡುವಂತಹ ಸಮಯ. ಚಿತ್ರದ ನಿರ್ದೇಶಕರಾದಂತ ಶ್ರೀಯುತ ಕಿರಣ್ ವಿಶ್ವನಾಥ್ ಸರ್ ಅವ್ರನ್ನ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ವೇದಿಕೆ ಮೇಲೆ. ಎರಡನೇದು ಇವರು ಕೀಬೋರ್ಡ್ ಮಾಡುವಂತಾರೆ. ನಮಗೊಂದು ಸಿನಿಮಾಗೆ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಒಂದು ಧ್ವನಿ ಹುಡುಕ್ತಾಗಿ ಒಂದು ಹಾಡಿಗೆ ಎಷ್ಟೋ ಜನ ಗೊತ್ತಿಲ್ಲ ಧ್ವನಿ ಹುಡುಗ ಅಂತ. ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನೋ ಚಿತ್ರದಲ್ಲಿ ಮಾತಾಡೋ ತಾರೆ ಕಂಡ ಹಾಗೆ ಅಂತ ಇವರೇ ಹಾಡಿ. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ವಾಯ್ಸ್. ಆಕ್ಚುಲಿ ಅವ್ರಿಗೆ ಇನ್ನೂ ಬಹಳಷ್ಟು ಕಲೆ ಇದೆ. ಆ್ಯಂಡ್ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯ್ತು ವಿಜಯ್. ಐ ಥಿಂಕ್ ಇಟ್ಸ್ ವಂಡರ್ಫುಲ್ ಡನ್ ಸರ್. ನೀವು ಇಲ್ಲಿ ಮಾತಾಡೋಕ್ಕೆ ಹೆದರ್ತಾ ಇದ್ದೀರಾ ಅಂತ ಹೇಳ್ತೀರಿ, ಬಟ್ ನೀವು ಮಾಡಿರೋ ಹಂಗೂ ಹಿಂಗೋ ಕಷ್ಟಪಟ್ಟು ಒಂಚೂರು ವಿಡಿಯೋನ ಮಾಡ್ಕೊಂಡೆ. ಸೊ ಹಂಗಂತೂ ಫುಲ್ ಸಾಕಾಗೋಗ್ಬಿಡ್ತು. ಸೊ ಮತ್ತೆ ಅಲ್ಲಿಂದೆ ಬಂದು ಈ ಕಡೆ ಸೈಡಲ್ಲಿ ಕಾಣುತ್ತೆ ಅಂತಂದ್ರೆ ಅಲ್ಲಿ ಬೇರೆ ಪೊಲೀಸರು ಕಾಟ. ಸೊ ಪೊಲೀಸರು ಮುಂದಕ್ಕೆ ಹೋಗಿ ಬಿಡ್ತಾ ಇರಲಿಲ್ಲ. ಸೊ ಕಷ್ಟಪಟ್ಕೊಂಡು ಮಾಡ್ತಾ ಇದ್ವು. ಪಕ್ಕದಲ್ಲಿ ಬೇರೆ ಲೇಡೀಸ್ ಹಾಸ್ಟೆಲ್ ಇದೆ. ಆ ಮಕ್ಕಳಂತೂ ವಿಂಡೋದಲ್ಲೇ ನೋಡ್ತಾನೆ ಇದ್ವು. ಸೊ ಹಾಗೆ ನೋಡ್ತಾ ಸೊ ನಮ್ಮ ಸುದೀಪ್ ಸರ್ನ ನೋಡ್ಲೇಬೇಕು ಅಂತೇಳಿ ಎಷ್ಟೆಲ್ಲ ಟ್ರೈ ಮಾಡಿದೀವಿ ಅಂದ್ರೆ ಆ ಜನ ತಂದ್ಕೊಂಡಿಲಿ ಅಷ್ಟು ರಶ್ ಇತ್ತು. ನೀವು ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆಗೆ ನಾವೇನು ಕೊಡೋದಕ್ಕೆ ಆಗೋದಿಲ್ಲ ಖಂಡಿತವಾಗ್ಲು. ಆದ್ರೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಿರುಕಾಣಿಕೆ ಇದೆ, ಅದನ್ನ ತಾವು ಸ್ವೀಕರಿಸಬೇಕಾಗಿ ಕೋರಿಕೆ ಪ್ಲೀಸ್ ಸರ್. ಇದರ ಜೊತೆಗೆ ಈ ಕಿರುಕಾಣಿಕೆಯನ್ನ ಕೊಡ್ಬೇಕಾದ್ರೆ ಮೇ ಆಲ್ಸೋ ರಿಕ್ವೆಸ್ಟ್ AP ಅರ್ಜುನ್ ಸರ್, ರಾಜೀವ್ ಅವರು, ವಿನಯ್ ಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಜಾಯಿನ್ ಆಗಿ ಪ್ಲೀಸ್. ಎಲ್ಲ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ಸರ್. 30 ವರ್ಷ ನಾವೆಲ್ಲರೂ ಕಿಚ್ಚನ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅಭಿನಂದನೆಗಳು ಸರ್. ನಿಮ್ಮ ಮಾತು ನಿಮ್ಮ ಅಭಿಮಾನಿಗಳಿಗೋಸ್ಕರ ಸರ್. ಮೊದಲನೇ ಸಲ ಈ ಕಡೆ ಬರ್ತಾ ತುಂಬ ಪ್ರೀತಿಯಿಂದ ಸ್ವಾಗತಿಸಿದ್ದಕ್ಕೆ ಥ್ಯಾಂಕ್ ಯು. ಅವಾಗಲೇ ನಾನು ಬಸ್ಸಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ದೆ. ಈಗ ಅನುಶ್ರೀ ಅವರು ಸ್ವಲ್ಪ ಸೌಂಡ್ ಬರಲಿ ಅಂತ ಇದ್ರು. ಈಗ ತರಿಸುವ ಜೋರಾಗಿ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಸುದೀಪ್ ಸರ್ ಬಂದ್ರು, ಸೌಂಡ್ ಯಾರು ಗೊತ್ತಾ
ಆಗಿದ್ದು ಸರ್ ನಿಮ್ಮ ಎಂಟ್ರಿಯಿಂದ. ಅಷ್ಟೊತ್ತಿಂದ ನಮ್ಮ ಧ್ವನಿನ ಕೇಳಿದರೆ ಅವ್ರು ಕಾಯ್ತಾ ಇರುವಂತಹ ಧ್ವನಿ, ಅವ್ರು ಕಾಯ್ತಾ ಇರುವಂತಹ ಫಂಕ್ಷನ್ ಏನ್ ಜಾಸ್ತಿ ಇವತ್ತಿರ್ಲಿಲ್ಲ. ಸೊ ಸಂಜೆಯಿಂದ ಸ್ಟಾರ್ಟ್ ಆಗಿತ್ತಂತೆ. ಸೊ ನಾವು ಸುದೀಪ್ ಬರೋ ಟೈಮಲ್ಲಿ ಹೋಗಿದ್ದು 1/2 hour ಅಷ್ಟೇನೆ. ಸೊ ಬರ್ಬೇಕಾರೆ ಮತ್ತೆ ನೋಡಿ ಸುದೀಪ್ ಸತ್ತೆಲ್ಲ ಫಂಕ್ಷನ್ ಮುಗ್ದಾದ್ಮೇಲೆ ಮತ್ತೆ ಜನ ಜಾತ್ರೆನ ಸೊ ಒಳಗೆ ಸೇರ್ಕೊಂಡಿದ್ದಾರೆಲ್ಲ ಯಾರು ಎಂಜಿನ್ ನೋಡ್ಬಿಟ್ಟು ನಾವಂತೂ ಒಂದ್ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ಫಸ್ಟ್ ಅವ್ರು ಹೋಗ್ಲಿ ಆಮೇಲೆ ನಿಧಾನಕ್ಕೆ ಹೋಗೋಣ ಅಂತೇಳಿ. ಸೊ ಸುದೀಪ್ ಸರ್ ನೀನು ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ, ಬಟ್ ಜನದ ತಲೆನೇ ನೋಡಿದಾಯ್ತು ನಾವಂತೂ. ಸುದೀಪ್ ನೋಡ್ದ ನಾನೇ ಕಟ್ಟಿದ ಮೇಲೆ ಸುದೀಪ್ ನೋಡಿಲ್ಲ, ಬರೀ ಜನಗಳು ನೋಡಿದೀವಿ. ಈಗ ಧೂಳು ಕುಡಿತಾ ಇದೀವಿ. ಅಲ್ಲೇ ಚೆನ್ನಾಗಿ ಈಗ ಸೊ ನಮ್ಮ ಚಿಕ್ಕನಾಯಕನಹಳ್ಳಿ ಸುದೀಪ್ ಸರ್ ಬಂದಿದ್ದು ಈ ತರ ಆಯಿತು. ಸೊ ನನ್ನ ಈ ತರ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.